ಬೇಲೂರು ಗರುಡನ್ನೇ ಹಿಡಿದು ಬಂದಿದ್ದಾರೆ ಅನ್ಕೊಬಿಟ್ಟೆ ನಮ್ಮ ಮನೆಯಲ್ಲಿ. ಎರಡು ನೋಡಿದ್ರೆ ಮಾದೇಹಳ್ಳಿ ಗರುಡೋತ್ಸವದ್ದು 2 ಪಾರ್ಟ್ ಹಾಕಿದ್ದೆ. ಎರಡು ಅದು ವಾಟ್ಸಾಪ್ ಹಂಗೆ ಲಾಸ್ ಮಾಡ್ಬಿಡ್ತಾರಲ್ಲ ಸಾವುಕಾರ ಮನೆಗೆ, ಫುಲ್ ಲೈವ್ ಮಾಡಿ ಅಂತ ಹೇಳಿದ್ನಲ್ಲ. ಅದು ಹಂಗಲ್ಲ, ಅದು ಏನಾಗುತ್ತೆ ಅಂತಂದ್ರೆ ಹಾ ಇವರು ಅಡ್ಡ ಬರ್ತಾರೆ, ಅದು ಫುಲ್ ತೆಗಿಯಕ್ಕಾಗಲ್ಲ, ಅದು ಅಡ್ಡ ಬರ್ತಾರೆ, ಅದು ಪಾರ್ಟ್ ಮಾಡ್ಬೇಕಲ್ಲ. ಇದು ದೇವಸ್ಥಾನದಿಂದ ಹೌದೌದು. ನಮ್ಮ ಮಾದೇವಿ ಸಾವುಕಾರ ಗೊತ್ತಲ್ಲ, ವಾಸ ಮಾಡಿದ್ರಲ್ಲ ಅವರು, ನಮ್ಮ ತಾಯಿಯ ಅತ್ತೆ ಮಗಳು ಅವರು ಮಾಡಿದ್ರಲ್ಲ ರಮೇಶ್ ಶ್ರೀನಿವಾಸ ಅಯ್ಯಂಗಾರ್ ಸಾವುಕಾರ್. ಶ್ರೀನಿವಾಸ ಅಯ್ಯಂಗಾರ್ ಅವ್ರ ಮನೆ ತನಕ ತೆಗೆದಿದ್ದಾರೆ. ತೆಗೆದಿದ್ದಾರೆ. ಅಲ್ಲಿಂದ ಮುಂದಕ್ಕೆ ತೆಗಿಲಿಲ್ಲ. ಅಲ್ಲಿಂದ ಬಂದಿದ್ದೇನೆ, ಅಲ್ಲಿಗೆ ವಾತಾಪೆ ಸಂಘ ಲಾಸ್ಟ್ ಆದ್ರೆ ಸಾವುಕಾರ ಮನೆ ಸಂಘನೇ ಲಾಸ್ಟ್. ಹೌದೌದು. ಭಾರಿ ನನಗೆ ಇಷ್ಟೊತ್ತುವೆ ನೋಡಿ ತುಂಬಾ ಸಂತೋಷ ಆಯ್ತು. ಅಲ್ಲ ಮಾದೇವಿ ಸಂಜೆ ಗರುಡ ನಮ್ಮನೆಗೆ ಬಂದಿದ್ದಾನೋ ಅನ್ಸ್ಬಿಡ್ತು, ಅಷ್ಟು ಸಂತೋಷ ಆಯ್ತು. ಅಲ್ಲ ನೀವು ಮಾತು ಹೇಳಿದ್ರಲ್ಲ, ನಮಗಿನ್ನ ಎಷ್ಟು ಸಂತೋಷ ಆಗ್ಬೇಕು, ನಾವು ತೆಗ್ದು ಹಾಕಿರೋದಕ್ಕೆ. ನೀವು ಸಂತೋಷ ಆಯ್ತು ಅಂದ್ರೆ ನಾವು ನಮ್ಮ ತಾಯಿ ಹೋಗಿರೋದ್ರಿಂದ ನಾವ್ ಎಲ್ಲೋ ಹೋಗ್ತಾ ಇರೋದಕ್ಕೂ ಬೇಲೂರು ಗರುಡ ಬಿಟ್ಟೆ. ಹೌದೌದು. ನೆಕ್ಸ್ಟ್ ಮಾದೇವಿ ಗರುಡನೆ. ಯಾವ್ದು ಟಿವಿಲಿ ನೋಡಿದ್ರ ಮೊಬೈಲ್ ನೋಡಿದ್ರ? ಎಲ್ಲ ನಾನು ಮೊಬೈಲ್ ಅಲ್ಲಿ ನೋಡೋದಿಲ್ಲ, ನಮ್ ತುಂಬಾ ಟಿವಿಲೇ ನೋಡೋದು. ಓ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಕಣ್ ತುಂಬಾ ಮೈ ತುಂಬಾ ನನ್ನ ವಾಯ್ಸ್ ಹಾಕ್ಬಿಟ್ಟಿದ್ದೀರಿ. ಅವತ್ತು ಮಾತಾಡಿದ್ದ ನೀವು ಬಂದಿದ್ಯಾ? ಇದ್ರಲ್ಲಿ ಬಂದಿಲ್ಲ, ನಮ್ಮ ಇವ್ರದ್ದು ನಮ್ಮ ಮಾವನ ಮಗಳ ಜಯಲಕ್ಷ್ಮಿ. ಹೌದೌದು. ಅವರು ನಮ್ಮ ಮಾವನ ಮಗಳೇ ಅವರು. ಓ ಇದ್ರಲ್ಲಿ 2ರಲ್ಲಿ 1ರಲ್ಲಿ ಬಂದಿದೆ. ಒಂದ್ರಲ್ಲಿ ನನ್ನ ವಾಯ್ಸ್ ಬಂದಿದೆ. ಹೌದು, ಇನ್ನೊಂದ್ರಲ್ಲಿ ಹೆಸರೇ ಬಂದ್ಬಿಟ್ಟಿದೆ. ಬೇಕರಿ ವರದರಾಜ್ LIC ಕಾಲೋನಿ ಅಂತ ಮಾಡಿದ್ದಾರೆ. ಹೌದೌದು ಬೇಕರಿ ನಿಜವಾಗ್ಲೂ ಯಾಕದ್ನ ಹಾಕಿದೀವಿ ಅಂದ್ರೆ ಪಾಪ ಬರಕ್ ಆಗದವ್ರು ಎಷ್ಟು ಪಾಪ ಅಪೇಕ್ಷೆಯಿಂದ ಫೋನ್ ಮಾಡಿ ನಮ್ಮನ್ನ ಒಂದು ತೆಗೆದುಹಾಕಿ ಅಂತ ಹೇಳಿದ್ದಾರೆ ಅಂತ ಜನ ತಿಳ್ಕೊಂಡು. ನಾನು ಮಾದೇವಿಗೆ ಬಂದು ಸಂಜೆ ನಡೋಸ ನೋಡಿದ ಅನ್ನಷ್ಟು ಸಂತೋಷ ಆಗೋಯ್ತು, ಸಂತೋಷ ಆಗೋಯ್ತು. ನಾನು ಫುಲ್ ಲೈವ್ ಮಾಡಿ ಅಂತ ಹೇಳಿದ್ನಲ್ಲ. ಹೌದೌದು. ಹಂಗೆ ಅದೇ ತರನೇ ಮಾಡ್ಬಿಟ್ಟಿದ್ದೀರಿ. ಇನ್ನೊಂದು ಸ್ವಲ್ಪ ಮಾಡ್ಬಿಟ್ಟಿದ್ರೆ ಹೌದೌದು ನಾನು ಫುಲ್ ಓಡಾಡ್ಬಿಡ್ತಾ ಇದ್ದೆ. ನಾನು ನಿಮ್ಮ ದೊಡ್ಡಪ್ಪನ ಮಗಳು ಬರ್ತಿತ್ತು ನಮ್ಮ ಫೋನ್ ಮರ್ದು ಬಂದಿದ್ದೀನಿ, ಅದಕ್ಕೆ. ಅದಲ್ಲದೆ ನಮ್ದು ಜಾಸ್ತಿ ತೆಗಿಯಕ್ ಹೋದ್ರೆ ಚಾರ್ಜ್ ಇದಾಗುತ್ತಲ್ಲ ಅಂದ್ಬಿಟ್ಟು ಬೇರೆ ಪ್ರೋಗ್ರಾಮ್ ತೆಗಿಬೇಕಲ್ಲ, ಅದಕ್ಕೆ ಜಾಸ್ತಿ ತೆಗ್ದಿರ್ಲಿಲ್ಲ. ನೀವ್ ಹೇಳಿದ್ರಲ್ಲ ಅಂತ ಅದು ಡಬಲ್ ಮಾಡಿದ್ದೀವಿ. ಎಷ್ಟು ಉಳ್ಕೊಂಡಿದ್ದು ಅಂತ ತೆಗೀರಿ. ಆಯ್ತು. ಉಳ್ಕೊಂಡಿಗೆ ಹೋಗಿ 35 ವರ್ಷ ಆಯ್ತು. ಪ್ರಶಸ್ತಿ ಕೊಟ್ರು. ಕಲೈ ಮಾಮಿನಿ ಕೋಟೆ ಮಣಿಯ ನಂಗೆ ಕಲೈ ಮಾಮಿನಿ ಉಳ್ಕಲ್ ಮಾಮ ಯೂಟ್ಯೂಬ್ ಮಾಮ. ನೀವು ನಮ್ಮ ಬಾಮ ಇದ್ದಾನೆ, ಬೇರೆ ಯಾರು ಅಲ್ಲ. ಜಿಲೇಬಿ ನಾರಾಯಣ ಮಾಮನ ಮಗನೇ, ಸ್ವಂತದವ್ರಯ್ಯ. ಭಾರಿ ಸಂತೋಷ ಆಯ್ತು ನಿಜವಾಗ್ಲೂ. ಆಗ್ಲಿ ನಮಗೂ ಬಹಳ ಸಂತೋಷ ಅಲ್ವಾ. ನಮ್ ಬಾಬಾ ಅವರು, ನಾನು ಅದನ್ನೇ ಮೊನ್ನೆ ಯಾರ ಹೇಳಿದೆ, ನಮ್ ಬಾಬಾ ಅವರು ಇಷ್ಟು ವರ್ಷ ಫೋನೇ ಮಾಡಿರ್ಲಿಲ್ಲ ನನ್ಗೆ. ಫೋನೇ ಮಾಡಿರ್ಲಿಲ್ಲ. ಅದ್ ನೋಡಿ, ಅದ್ ಬೈಲಹಳ್ಳಿ ರಥೋತ್ಸವ ನೋಡಿ ಅವರು ಮಾದೇಹಳ್ಳಿ ರಥೋತ್ಸವ ಹಾಕೊಂಡು ಫೋನ್ ಮಾಡಿದ್ದಾರೆ. ಅವ್ರ ಮದುವೆ ಆಗಿ ದಿವಸದಿಂದ ಫೋನ್ ಮಾಡಿಲ್ಲ. ನಂಬರ್ ನನ್ನ ಹತ್ರ ಇಲ್ಲ. ಅದು ಯೂಟ್ಯೂಬ್ ಅಲ್ಲಿ ಒಬ್ಬನೇದು ದೊಡ್ಡ ಮಗ್ಯದು ನೋಡಿದ್ನಲ್ಲ, ಆಗ ನಿಮ್ ನಂಬರ್ ಬಂತು. ಹೋಗ್ತೀನಿ ಅಂತ ಅಂದ್ರಲ್ಲ, ನನ್ಗೆ ಗೊತ್ತಿಲ್ಲಲ್ಲ. ನಾನು ಇವತ್ತು ಗರುಡೋತ್ಸವ ಅಂತ ಅಂದ್ರಲ್ಲ, ಅಲ್ಲಿಗೆ ಫುಲ್ ಲೈವ್ ಮಾಡಿ ಗರುಡೋತ್ಸವನ. ನಿಜವಾಗ್ಲೂ ಆ ಗರುಡ ಬೆಳಮಾಳಿಗೆ ನಮಸ್ಕಾರ ನನಗೆ ಇಲ್ಲಿಂದಲೇ. ಆಗ್ಲಿ ಬಹಳ ಸಂತೋಷವಾದ ವಿಷಯ ಹೇಳಿದ್ರಿ. ಇದು ಉಳ್ಕೊಂಡಿದ್ದು ಒಂದ್ಸರಿ ಹಾಕಿ ನೋಡ್ತೀನಿ. ಇವತ್ತು ತಾಯಿ ಹೋಗಿರೋದ್ರಿಂದ ಎಲ್ಲೂ ಹೋಗ್ತಾ ಇಲ್ಲ. ಉಳ್ಕಲ್ದ ಹಾಕಿ ಹಾಕ್ತೀರಿ. ಮುಂದಿನ ವರ್ಷದಿಂದ ನಾನು ಸ್ವಲ್ಪ ಸಂಚಾರ ಪ್ರಾರಂಭ ಮಾಡ್ತೀನಿ, ಸ್ವಲ್ಪ ವ್ಯವಹಾರ ಹುಲ್ಗುಂಟಿಗೆ. ಓಕೆಪ್ಪ, ಓಕೆ, ಥ್ಯಾಂಕ್ ಯು.